ಅದು ನಾನು ನೀನು ಧೀರಜ್ ವಿಷಯದಲ್ಲಿ ತುಂಬಾ ಅಪ್ಸೆಟ್ ಆಗಿದ್ಯಾ, ಏನೇನೋ ಮಾತಾಡ್ತಿದ್ಯಾ, ತುಂಬಾ ಯೋಚನೆ ಮಾಡ್ತಿದ್ಯಾ. ಈಗ ನೀನು ಅವನ್ನ ಭೇಟಿ ಮಾಡಕ್ ಹೋಗ್ತಿಲ್ಲಲ್ಲ, ಹಾಗೇನಾದ್ರು ಇದ್ರೆ ನನಗೆ ಹೇಳು. ಹೋಗ್ಲಿ ಬಿಡು, ನಿನಗೆ ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗೇನು ಇಲ್ಲ ಸರ್. ಪರವಾಗಿಲ್ಲ ಪರವಾಗಿಲ್ಲ. ಲಡು, ನಿನ್ ಊರ್ ಯಾವ್ದು? ನಮ್ದು ರಾಮಹಳ್ಳಿ ಸರ್. ನಿಮ್ ಮನೇಲಿ ಯಾರು ಇರ್ತಾರೆ? ನಮ್ಮ ಮನೆಯಲ್ಲಿ ನಮ್ಮಮ್ಮ, ಅತ್ತೆ, ಮಾವ ಮತ್ತೆ ನಮ್ಮ ಅತ್ತೆ ಮಗಳು ಎಲ್ರು ಇರ್ತಾರೆ. ಮದುವೆಗಿದ್ದ ಬಗ್ಗೆ ಏನ್ ಯೋಚನೆ ಇಲ್ವಾ? ಅದ್ರ ಬಗ್ಗೆ ಏನ್ ಯೋಚನೆ ಇಲ್ಲ. ನನಗೆ ನನ್ ದೊಡ್ಡ ಸ್ವೀಟ್ ಅಂಗಡಿ ತೆಗಿಬೇಕು, ಅದ್ರಲ್ಲಿ ಚೆನ್ನಾಗಿ ದುಡಿಬೇಕು. ಆಮೇಲೆ ನಮ್ಮಮ್ಮನ್ ಸಿಟಿ ಕರ್ಕೊಬೇಕು, ನಮ್ಮಮ್ಮನ್ ರಾಣಿ ತರ ನೋಡ್ಕೋಬೇಕು. ಒಳ್ಳೇದು ಒಳ್ಳೇದು, ತುಂಬಾ ದೊಡ್ಡ ಆಸೆನೆ ಇಟ್ಕೊಂಡಿದ್ಯಾ. ಒಳ್ಳೇದಾಗತ್ತೆ ಬಿಡು ಲಡ್ಡು. ನೋಡು, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ಓದಿದ್ದೀನಿ. ಅದ್ರಲ್ಲಿ ನನ್ಗೆ ಅನುಭವ ಕೂಡ ಇದೆ. ನೋಡು, ನಮ್ ಸಿಂಧುಗ್ ಅನ್ಯಾಯ ಆಗ್ಬಾರ್ದು ಅಂತ ಯಾವ ತರ ಒದ್ದಾಡ್ತಿದ್ಯಾ, ಎಷ್ಟು ಯೋಚನೆ ಮಾಡ್ತಿದ್ಯಾ. ಈಗ್ಲೂ ನೀನು ಹೋಗ್ತಿರೋದು ಅದಕ್ಕೆ ತಾನೆ. ಅದು ನನ್ನ ಇಲ್ಲೇ ಬಿಡಿ ಸರ್, ನಾನು ಆಟೋದಲ್ಲಿ ಹೋಗ್ತೀನಿ. ಇಷ್ಟಕ್ಕೆ ನೀನ್ ಈ ರೀತಿ ಹೇಳಿದ್ರೆ ಹೇಗೆ? ಸರಿ ಬಿಡು, ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳೋ, ನಾನೇ ಡ್ರಾಪ್ ಮಾಡ್ತೀನಿ. ನೀವು ತುಂಬಾ ಒಳ್ಳೆಯವರು ಸರ್. ತಾತನು ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತಾರೆ. ಆದ್ರೆ ನಾನ್ ಸದ್ಯಕ್ಕೆ ನಿಮ್ಮ ಹತ್ರ ಏನು ಹೇಳ್ಕೊಳಕ್ ಆಗದೆ ಇರೋಂತ ಪರಿಸ್ಥಿತಿಲಿದ್ದೀನಿ. ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾನ್ ನಿಮ್ಮ ಹತ್ರ ಮಾತ್ರ ಅಲ್ಲ, ಮನೆಯವ್ರ ಎಲ್ಲರ ಹತ್ರನೂ ಹೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಆಯ್ತಾಯ್ತು, ನಾನ್ ನಿನಗೆ ಒತ್ತಾಯ ಮಾಡಲ್ಲ. ನನ್ನಾಗೆ ಬಾಟ್ಲಿಸ್ತವನೆ ಎಷ್ಟು ದುರಂಕರ ಇವನ್ಗೆ. ಏ ಡ್ರೈವರು, ಮುಂದಕ್ಕೆ ಹೋಗು, ಫಾಲೋ ಮಾಡು ಇವನ್ನ.